ಒಂದು ಕಡೆ ನಾಯಕತ್ವ ಬದಲಾವಣೆಯ ಚರ್ಚೆ, ಇನ್ನೊಂದು ಕಡೆ ರೈತ ಹೋರಾಟ ಎಲ್ಲವೂ ನಡೀತಾ ಇದೆ. ಕ್ಯಾಬಿನೆಟ್ ರೀಶಫಲ್ ಆಗುತ್ತಾ ಅಂತ ಚರ್ಚೆ ಇದೆ. ಅದರ ಮಧ್ಯದಲ್ಲಿ ನಮ್ಮ ಹುನಗುಂದ ಶಾಸಕ ಕಾಶಪ್ಪನವರಿಗೆ, ವಿಜಯಾನಂದ ಕಾಶಪ್ಪನವರಿಗೆ ಮತ್ತೊಮ್ಮೆ ಟಿಪ್ಪು ಜಯಂತಿ ಶುರು ಮಾಡಬೇಕು ಅಂತ ಅನಿಸಿದೆ. ಸಿದ್ದರಾಮಯ್ಯನವರ ಮೊದಲನೇ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ತೆಗೆದುಕೊಂಡ ವಿವಾದಾತ್ಮಕ ನಿರ್ಣಯಗಳು ಏನು ಅಂತ ಪಟ್ಟಿ ಮಾಡಿದರೆ ಬಹುಶಃ ಮೊದಲನೇದ್ದೇ ಟಿಪ್ಪು ಜಯಂತಿ ಅಂತ ಹೇಳಬಹುದು. ಏನು ಅನೇಕರ ವಿರೋಧದ ನಡುವೆ, ಕೊಡಗಿನಲ್ಲಿ ಅವರದ್ದೇ ಪಕ್ಷದ ನಾಯಕರ ವಿರೋಧದ ನಡುವೆಯೂ ಟಿಪ್ಪು ಜಯಂತಿಯನ್ನು ಆಚರಿಸುವ ನಿರ್ಧಾರವನ್ನು ಸಿದ್ದರಾಮಯ್ಯನವರು ತಗೊಂಡರು. ಟಿಪ್ಪು ಜಯಂತಿ ಆಚರಿಸುವ ನಿರ್ಧಾರ ಒಂದು, ಅದನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಆಚರಿಸಬೇಕು ಅನ್ನುವ ನಿರ್ಧಾರ ಇನ್ನೊಂದು. ಅದಾಯಿತು, ನಡ್ಕೊಂಡು ಹೋಯಿತು. ಆ ನಂತರ 2019ರಲ್ಲಿ ಸಿದ್ದರಾಮಯ್ಯನವರು ಸೋತರು. ಅವರ ಸರ್ಕಾರ ಮತ್ತು ಬರಲಿಲ್ಲ 2018ರ ಚುನಾವಣೆಯಲ್ಲಿ. ಈಗ 2023ರಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದರು. ಆವಾಗಲೇ ಒಂದು ಪ್ರಶ್ನೆ ಇತ್ತು, ಮತ್ತೆ ಟಿಪ್ಪು ಜಯಂತಿ ಶುರುವಾಗುತ್ತಾ ಹಾಗಿದ್ರೆ ಅಂತ. ಮತ್ತೆ ಅವರು ಆ ವಿಷಯಕ್ಕೆ ಹೋಗಲಿಲ್ಲ. 2.5 ವರ್ಷ ಆಗಿದೆ ಅಧಿಕಾರಕ್ಕೆ ಬಂದು. ಈಗ ಕಾಶಪ್ಪನವ್ರಿಗೆ ಅನ್ನಿಸ್ತಾ ಇದೆ ಮತ್ತೆ ಟಿಪ್ಪು ಜಯಂತಿ ಶುರು ಮಾಡಬೇಕು ಅಂತ. ಅವರು ಒಂದು ಗಮನ ಸೆಳೆಯುವ ಪ್ರಸ್ತಾಪವನ್ನು ಮಾಡಿದ್ದಾರೆ. ಅಂದರೆ ಈ ಬಗ್ಗೆ ಚರ್ಚೆ ಮಾಡಿ ಅಂತ. ಕೇಳಿಸ್ಕೊಳ್ಳಿ ಏನಂತಾರೆ ಅಂತ. ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆದಿದ್ದೀನಿ. ಗಮನ ಸೆಳೆಯುವ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀನಿ. ಅವಕಾಶ ಕೊಟ್ಟರೆ ಮಾತಾಡ್ತೀನಿ. ಸ್ವತಂತ್ರ ಭಾರತದಲ್ಲಿದ್ದೀವಿ. ಎಲ್ಲ ಜಾತಿ ಜನಾಂಗಗಳನ್ನ ಇರುವಂಥ ಜಾತ್ಯತೀತ ರಾಷ್ಟ್ರ ಭಾರತ ದೇಶ. ಇವ್ರು ಯಾಕೆ ವಿರೋಧ ಮಾಡ್ತಾರೆ? ಇವ್ರು ಬೇಡಾಗಿದ್ರೆ ಬಿಡ್ಲಲ್ಲ. ಇವ್ರಿಗೆ ಯಾರು ಬೇಕಾದಾಗ ಇದೇ ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರು ಅವ್ರ ವೇಷ ಭೂಷ ಧರಿಸಿ ಟಿಪ್ಪುನ ಖಡ್ಗ ಹಿಡಿದಿದ್ರು ಕೈಯಲ್ಲಿ. ಅವಾಗ ಬೇಕಾಗಿತ್ತಾ? ಈಗ ಬೇಡಾಗಿದೆಯಾ? ಸ್ವಂತ ಮಕ್ಕಳನ್ನ ತ್ಯಾಗ ಮಾಡಿ ದೇಶಕ್ಕಾಗಿ ಒತ್ತಿ ಇಟ್ಟು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಅವರು ತಮ್ಮ ತಾವು ಕೂಡ ತ್ಯಾಗ ಮಾಡಿದಂಥವ್ರು, ಜೀವ ಕೊಟ್ಟಂಥವ್ರು ದೇಶಕ್ಕಾಗಿ. ಮತ್ತೆ ತಪ್ಪೇನಿದೆ? ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀರಾ? ಹೌದು, ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅವರು ನಮ್ಮ ದೇಶದ ಆಸ್ತಿ, ನಮ್ಮ ದೇಶದ ಆಸ್ತಿ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಪುಣ್ಯಾತ್ಮ. ಮುಖ್ಯಮಂತ್ರಿಗಳೇ ಕರೆಸ್ಕೊಂಡು ಹೇಳಿದ್ರಂತೆ, ಹೋಗಲಿ ಬಿಡಪ್ಪ ಆ ವಿಷಯ ಎತ್ತಕ್ಕೆ ಹೋಗಬೇಡ ಈಗ ಅಂತ ಹೇಳಿದ್ರಂತೆ. ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾ ಇದ್ದಾರೆ, ರಾಜ್ಯ ಸರ್ಕಾರದ ಮುಂದೆ ಆ ಪ್ರಸ್ತಾಪನೇ ಇಲ್ಲ. ಟಿಪ್ಪು ಸುಲ್ತಾನ್ ಅಭಿಮಾನಿಗಳು ತಮ್ಮ ಪಾಡಿಗೆ ತಾವು ಟಿಪ್ಪು ಜಯಂತಿ ಮಾಡ್ಕೊಂಡು ಹೋಗ್ತಿದ್ದಾರೆ. ರಾಜ್ಯ ಸರ್ಕಾರದಿಂದ ಮತ್ತೆ ಟಿಪ್ಪು ಜಯಂತಿ ಮಾಡುವ ಪ್ರಸ್ತಾಪ ಇಲ್ಲ ಅಂತ ಹೇಳಿದ್ದಾರೆ. BJPಯವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರು ಏನು ಹೇಳಿರ್ತಾರೆ ಅಂತ ನೀವು ಅಂದ್ಕೊಂಡಿರ್ತೀರಲ್ಲ, ಒಂದು ಶಬ್ದನೂ ಹೆಚ್ಚಿಗೆ ಹೇಳಿಲ್ಲ, ಒಂದು ಶಬ್ದನೂ ಕಡಿಮೆ ಹೇಳಿಲ್ಲ ಅವರು. ಆದ್ದರಿಂದ ಮುಂದಿನ ಸುದ್ದಿಗೆ ಹೋಗ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.